ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು ಸರ್? ನಮಗೆ ನರೇಂದ್ರ ಮೋದಿನೇ ಆಗಬೇಕು. ವಿಶ್ವದಲ್ಲೇ ಹೆಸರುವಾಸಿ ಆಗಿರ್ತಕ್ಕಂಥ ಮನುಷ್ಯ ಅವರು. ಪ್ರತಿಯೊಂದು ಅಭಿವೃದ್ಧಿ ಆಗ್ತದೆ. ಇವರು ಕಾಂಗ್ರೆಸ್ನವ್ರು ಇಷ್ಟು 40 ವರ್ಷ ಗಟ್ಟಲೆ ಪಡೆದ್ರೆ ಏನು ಮಾಡಿದ್ದಾರೆ? ನಿಮ್ಮ ಪ್ರಕಾರ ಯಾರು MP ಆಗಬೇಕು ಸರ್? ಸಿದ್ದೇಶ್ವರ ಅವ್ರ ಪತಿಯವರು 15 ವರ್ಷ 20 ವರ್ಷ ಕೆಲಸ ಮಾಡಿದ್ದಾರೆ. ಮೇಡಮ್ ಗಾಯತ್ರಿ ಸಿದ್ದೇಶ್ವರ ಹಬ್ಬಕ್ಕೂ 18 ಹಳ್ಳಿ ಕನ್ವೆಂಟ್ ರೋಡ್ ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರಲ್ಲ ಸರ್? ಈ ಗ್ಯಾರಂಟಿಗಳಿಂದ ಕೆಲವು ಅನಾಹುತಗಳಾಗಿದ್ದಾವೆ. ಯಂಗ್ಸ್ಟರ್ಸ್ರಿಗೆ ಹೊಡೆದಾಟ ಬಿದ್ದುಬಿಡ್ತು. ಯಾವ್ದ್ರಿಂದ? ಈ ಗ್ಯಾರಂಟಿಯಿಂದ. ಕೊಟ್ಟಿರೋದು ನಮ್ಮ ದುಡ್ಡು ನಮಗೆ ಕೊಟ್ಟಿದ್ದಾರೆ. ಯಾವ ಕ್ಷೇತ್ರ ನಿಮ್ಮದು? ದಾವಣಗೆರೆ ಕ್ಷೇತ್ರ. ಓಕೆ, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಇವಾಗ. ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು ಸರ್? ನಮಗೆ ನರೇಂದ್ರ ಮೋದಿನೇ ಆಗಬೇಕು. ಯಾಕೆ? ಯಾಕಂದರೆ ಅವರು ನಮ್ಮ ದೇಶದ ಒಬ್ಬ ಅಭಿವೃದ್ಧಿ ಕೆಲಸಗಳನ್ನು, ಒಂದು ವಿಮಾನ ನಿಲ್ದಾಣ ಆಗಲಿ, ಒಂದು ರೈಲ್ವೆ ಇದಾಗಲಿ, ಆಮೇಲೆ ಇಡೀ ನಮ್ಮ ವಿಶ್ವದಲ್ಲೇ ಹೆಸರುವಾಸಿ ಆಗಿರ್ತಕ್ಕಂಥ ಮನುಷ್ಯ ಅವರು. ವಿಶ್ವದಲ್ಲೇ ಹೆಸರುವಾಸಿ ಆಗಿರ್ತಕ್ಕಂಥ ಮನುಷ್ಯ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಏನಾರ ಈ ಯುದ್ಧಗಳಾಗ್ತಿದ್ರೆ ಇವರು ಸಹ ಅವನ್ನ ದಮನ ಮಾಡಿ ಬರ್ತಾರೆ, ಶಾಂತಿ ಮಾಡಿ ಬರ್ತಾರೆ. ಅಂಥ ವ್ಯಕ್ತಿಗೆ ನಾವು ಇವತ್ತು ದೇಶಕ್ಕೆ ಒಂದು ಸ್ಥಾನ ಕೊಡಬೇಕು. ಅವರೇ ಪ್ರಧಾನಿ ಆಗಬೇಕು. ಅವರಿಂದ ನಾವು ಉಪಯೋಗ ಪಡಿಸಬೇಕು ಅಂತ ನನ್ನ ಆಸೆ. ಮೈಕೊಂಡ ವಿಧಾನಸಭಾ ಕ್ಷೇತ್ರ, ದಾವಣಗೆರೆ ಲೋಕಸಭಾ ಕ್ಷೇತ್ರ. ನಮ್ಮ ಪ್ರಕಾರ ನರೇಂದ್ರ ಮೋದಿನೇ ಪ್ರಧಾನಮಂತ್ರಿ ಆಗಬೇಕು. ಯಾಕಂದರೆ ಈ 65 ವರ್ಷ ಕಾಂಗ್ರೆಸ್ನವ್ರು ಆಳಿದ್ದಾರೆ. ಇವರು 10 ವರ್ಷ ಅಧಿಕಾರ ಮಾಡಿದ್ದಾರೆ. 10 ವರ್ಷದಾಗ ಅಭಿವೃದ್ಧಿ, 65 ವರ್ಷಕ್ಕೆ ಏನು ಅಭಿವೃದ್ಧಿ ಆಗಿತ್ತು, 10 ವರ್ಷದಾಗೆ ಅದರ ಡಬಲ್ ಅಭಿವೃದ್ಧಿ ಆಗಿದೆ. ರೈಲ್ವೆ ಆಗಲಿ, ವಿಮಾನ ನಿಲ್ದಾಣಗಳು, ಹೈವೇಗಳಾಗಲಿ, ಶೈಕ್ಷಣಿಕ ಕ್ಷೇತ್ರಗಳಾಗಲಿ, ಪ್ರವಾಸೋದ್ಯಮ ಆಗಲಿ, ಪ್ರತಿಯೊಂದು ಅಭಿವೃದ್ಧಿ ಆಗ್ತಿದೆ. ಆಮೇಲೆ ರಫೇಲ್ ಯುದ್ಧ ವಿಮಾನ ಖರೀದಿಗಳು, ಹಗರಣಗಳು ಅವನ್ನೆಲ್ಲ ಇದು ಮಾಡಿ ಅವೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಆಮೇಲೆ ಮಿಲಿಟರಿಗೆ ಏನು ಸವಲತ್ತುಗಳು ಬೇಕೋ, ಬುಲೆಟು, ಅವ್ರಿಗೆ ಬುಲೆಟ್ ಪ್ರೂಫು, ಜಾಕೆಟು ಏನು ಬೇಕೋ ಸವಲತ್ತುಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಂದ 65 ವರ್ಷ ಕಾಂಗ್ರೆಸ್ನವರು ಬುಲೆಟ್ಗಳು ಕೊಡ್ತಿರಲಿಲ್ಲ, ಅವ್ರಿಗೇನು ಭಾಳ ಕಷ್ಟ ಇತ್ತು. ಈಗ ಅದೆಲ್ಲ ಅಭಿವೃದ್ಧಿ ಮಾಡಿರಿಂದ, ಅವ್ರಿಗೆಲ್ಲ ಸಹಕಾರ ಮಾಡಿರಿಂದ ಪ್ರಧಾನಿ ನರೇಂದ್ರ ಮೋದಿನೇ ಆಗಬೇಕು. ಯಾವ ಕ್ಷೇತ್ರ ನಿಮ್ಮದು? ನಮ್ಮದು ದಾವಣಗೆರೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು? ನರೇಂದ್ರ ಮೋದಿ ಅವರೇ ಆಗಬೇಕು. ಯಾಕೆ ಸರ್? ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಮೇಡಮ್. ಇಲ್ಲಿ ನಮ್ಮ ಶಿವಮೊಗ್ಗದಾಗ ವಿಮಾನ ನಿಲ್ದಾಣ ಹತ್ರ ಆಯ್ತು ನಮಗೆ. ಇವರು ಕಾಂಗ್ರೆಸ್ನವ್ರು ಇಷ್ಟು 40 ವರ್ಷ ಗಟ್ಟಲೆ ಪಡೆದ್ರೆ ಏನು ಮಾಡಿದರು? ಇಬ್ರಿಗೆ ಏನು ಇಲ್ಲಿ ರೈತರು ಬಡವರೇ ಆಗಿದ್ರು. ಈಗ ಎಲ್ಲರನ್ನೂ ಸಮಾನವಾಗಿ ಕಾಣ್ತಾ ಇದ್ದಾರೆ. ಹಾಗಾಗಿ ನರೇಂದ್ರ ಮೋದಿನೇ ಆಗಬೇಕು. ಓಕೆ, ನಿಮ್ಮ ಕ್ಷೇತ್ರದಿಂದ MP ಯಾರಾಗಬೇಕು ಸರ್? ನಮ್ಮ ಮಹಿಳೆ ಟಫ್ ಫೈಟ್ ಇದೆ ಈ ಸಲ. ಈಗ BJP ಕ್ಯಾಂಡಿಡೇಟ್ ಯಾರು ಅದಾರೋ ಅವರೇ ಆಗಬೇಕು. ಯಾರಿದ್ದಾರೆ ಗೊತ್ತಾ? ಗಾಯತ್ರಿ ಸಿದ್ದೇಶ್ವರ ಅವರಿದ್ದಾರೆ. ಸಿದ್ದೇಶ್ವರ ಅವರ ಪತ್ನಿ. ಈ ಕಡೆ ಕಾಂಪಿಟೇಟ್ ಮಾಡ್ತಾ ಇರೋರು ಪ್ರಭಾ ಮಲ್ಲಿಕಾರ್ಜುನ್ ಅವರು. ಈಗ ಮೋದಿ ಅಂದರೆ ಅವರು BJP ದೊಡ್ಡ ವ್ಯಕ್ತಿ, ಮತ್ತು ಅವರಿಂದಲೇ ಇವರು ಬರೋದು. ಅದರಿಂದ ಅವರೇ ಆಗಬೇಕು. ಸೊ ನೀವು ಮೋದಿ ಅವ್ರನ್ನ ಗೆಲ್ಲಿಸೋ ಉದ್ದೇಶದಿಂದ ನೀವು ಇಲ್ಲಿ ಯಾರು BJP ಕ್ಯಾಂಡಿಡೇಟ್ ಇರ್ತಾರೋ ಅವರಿಗೆ ವೋಟ್ ಹಾಕ್ತೀರಾ? ಓಕೆ, ನಿಮ್ಮ ಪ್ರಕಾರ ಯಾರು MP ಆಗಬೇಕು ಸರ್? ಸಿದ್ದೇಶ್ವರ MP. ಯಾಕೆ? ಹಿಂದೆ ಅವ್ರ ಮಾವರು 10 ವರ್ಷ ಕೆಲಸ ಮಾಡಿದ್ದಾರೆ. ಅವ್ರ ಪತಿಯವರು 15 ವರ್ಷ 20 ವರ್ಷ ಕೆಲಸ ಮಾಡಿದ್ದಾರೆ. ನಮ್ಮೂರಿಗೂ ಕೋಟ್ಯಾನುಗಟ್ಟಲೆ ಅನುದಾನಗಳು ಕೊಟ್ಟು ಬ್ರಿಡ್ಜ್ಗಳು ಅವೆಲ್ಲ ಕೆಲಸಗಳಾಗಿವೆ. ಹಂಗಾಗಿ ಚೆನ್ನಾಗಿ ಅನುದಾನ ಕೊಟ್ಟರಿಂದ ಗಾಯತ್ರಿ ಸಿದ್ದೇಶ್ವರ MP ಆಗಬೇಕು. ನಿಮ್ಮ ಪ್ರಕಾರ? ಮೇಡಮ್ ಗಾಯತ್ರಿ ಸಿದ್ದೇಶ್ವರ ಆಗಬೇಕು. ಮೊನ್ನೆ ರೀಸೆಂಟಾಗಿ ಒಂದು 6 ತಿಂಗಳ ಕೆಳಗೆ ನಮ್ಗೆ 21 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರು. ಇಲ್ಲಿದ್ದ 18 ಹಳ್ಳಿ ಕನ್ವೆಂಟ್ ರೋಡ್ ಮಾಡಿಕೊಟ್ಟಿದ್ದಾರೆ. ಒಂದು ಸೇತುವೆನೇ 5 ಕೋಟಿ ರೂಪಾಯಿ ಮಾಡಿದ್ದಾರೆ. ಮಳೆಕೆರೆ ನಾವು ಇವತ್ತಿನವರೆಗೂ ಅಳದಾಗಾಯ್ಸಿ ನಡ್ಕೊಂಡು ನೀರಾಗಾಯ್ಸಿ ಹೋಗ್ಬೇಕಾಯ್ತು. ಅಂಥದ್ದು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಆಮೇಲೆ ಈಗ ಒಂದು 10 ವರ್ಷ ಕೆಳಗೆ ಒಂದು ಕೆಲಸ ರೋಡ್ಗಳು ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಕೇಂದ್ರ ಸರ್ಕಾರದಿಂದ ಬರೋ ಅನುದಾನನೆಲ್ಲ ಸದುಪಯೋಗ ಮಾಡ್ತಾರೆ ಅಂತ ಮಾಡ್ತಾರೆ ಮೇಡಮ್, ಶೂರ್ ಮಾಡ್ತಾರೆ. ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರಲ್ಲ ಸರ್, ಅದರಿಂದ ಏನಾದರೂ ಈ ಎಲೆಕ್ಷನ್ಗೆ ಪ್ರಾಬ್ಲಮ್ ಆಗತ್ತೆ ಅನ್ಸುತ್ತಾ? ಈ ಎಲೆಕ್ಷನ್ಗೆ ಪ್ರಾಬ್ಲಮ್ ಏನು ಆಗೋದಿಲ್ಲ. ಅಂದರೆ ಈ ಗ್ಯಾರಂಟಿಗಳಿಂದ ಕೆಲವು ಅನಾಹುತಗಳಾಗಿದ್ದಾವೆ. ಯಾಕೆಂದರೆ ನಾವು ದಾವಣಗೆರೆ ಬಸ್ ಸ್ಟ್ಯಾಂಡ್ನಾಗ ಕುಂತಿದ್ವಿ. ಬಸ್ ಸ್ಟ್ಯಾಂಡ್ನಾಗ ಕುಂತಾಗ ಒಂದು ಹೊಸೂರು ಕಡೆ ಹೋಗೋ ಬಸ್, ಅಲ್ಲಿ ಯಂಗ್ಸ್ಟರ್ಸ್ರಿಗೆ ಹೊಡೆದಾಟ ಬಿದ್ದುಬಿಡ್ತು ಸೀಟ್ಗೆ. ಯಾವ್ದ್ರಿಂದ? ಈ ಗ್ಯಾರಂಟಿಯಿಂದ. ಗೊತ್ತಾತಾ? ಅದರಿಂದ ಅದು ಗ್ಯಾರಂಟಿ ಕೊಟ್ಟಿರೋದು ಹೌದು, ಆದರೆ ಪ್ರಾಬ್ಲಮ್ ಆಗೈತಿ. ನಾವು ಕಣ್ಣಾರೆ ನೋಡಿದ್ದು. ಸೊ ಅದೇನು ಎಫೆಕ್ಟ್ ಮಾಡಲ್ಲ ಈ ಎಲೆಕ್ಷನ್ಗೆ? ಅದೇನಿಲ್ಲ. ನಿಮ್ಮ ಪ್ರಕಾರ ಏನು ಅನ್ಸುತ್ತೆ? ನಮ್ಮ ಪ್ರಕಾರ ಗ್ಯಾರಂಟಿ ಕೊಟ್ಟಿರೋದು ಅದು ನಮ್ಮ ದುಡ್ಡೇ ನಮಗೆ ಕೊಟ್ಟಿದ್ದಾರೆ. ಎಲ್ಲ ತೆರಿಗೆಗಳು ಜಾಸ್ತಿ ಮಾಡಿದ್ರು, ರಿಜಿಸ್ಟ್ರೇಷನ್ ಫೀಸ್ಗಳೆಲ್ಲ 20% ಜಾಸ್ತಿ ಮಾಡಿದ್ರು, ಬೇರೆ ಬೇರೆವೆಲ್ಲ ಜಾಸ್ತಿ ಮಾಡಿ ನಮ್ಮ ದುಡ್ಡು ನಮಗೆ ಕೊಟ್ಟಿರೋದು ಅದೇನು ಎಫೆಕ್ಟ್ ಆಗಲ್ಲ. ಗ್ಯಾರಂಟಿ ಕೊಡ್ಬೋದು, ಏನು ಕೊಡ್ಬೋಯಿತ್ತು? ರೈತರು ಸಾಲ ಮನ್ನಾ ಮಾಡ್ಬೋಯಿತ್ತು, ರೈತರುಗಳಿಗೆ ಸಬ್ಸಿಡಿಗಳು ಏನಾರು ಕೊಡ್ಬೋಯಿತ್ತು, ಅವೇನು ಕೊಟ್ಟಿಲ್ಲ. ಅದು ಬಿಟ್ಟು ಹೆಣ್ಮಕ್ಳಿಗೆ ಅಷ್ಟೇ ಕೊಟ್ಟಿರೋ ಗ್ಯಾರಂಟಿ ಬಿಟ್ಟರೆ ಗಂಡು ಮಕ್ಳಿಗೆ ಏನು ಗ್ಯಾರಂಟಿ ಕೊಟ್ಟಿಲ್ಲ. ಮೋದಿ ಅವರು 6,000 ನಮಗೆ ಕಿಸಾನ್ ಸಮ್ ಯೋಜನೆ ಕೊಡ್ತಿದ್ರು. BS ಯಡಿಯೂರಪ್ಪ ಗೌರ್ಮೆಂಟ್ ಇದ್ದಾಗ 4,000 ಕಿಸಾನ್ ಸಮ್ ಯೋಜನೆ ಕೊಡ್ತಿದ್ರು. ಅದೆಲ್ಲ ಇವರು ನಿಲ್ಲಿಸಿದ್ದಾರೆ. ಜಸ್ಟ್ ಬಿಕಾಸ್ ಮಹಿಳೆಯರಿಗೆ ಮಾತ್ರ ಗ್ಯಾರಂಟಿ ಕೊಟ್ಟಿದ್ದಾರೆ, ಪುರುಷರಿಗೆ ಕೊಟ್ಟಿಲ್ಲ ಅಂತ ನಿಮ್ಗೆ ಅಸಮಾಧಾನ ಇಲ್ಲ.
ಆ ಥರ ಅಸಮಾಧಾನ ಇಲ್ಲ, ನಮ್ಮ ದುಡ್ಡೇ ನಮಗೆ ಕೊಡ್ತಿದ್ದಾರೆ ಅಷ್ಟೇ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮರೇ, ಈಗ ದುಡ್ಡು ಈಗ ನಮ್ಮದೇ, ಅವ್ರೇನು ಯಾರು ಈಗ ಮಿನಿಸ್ಟ್ರುಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಅವ್ರೇನು ಯಾರು ಅವ್ರ ಮನೆ ತಗ ಕೊಡಲ್ಲ, ಎಲ್ಲ ನಮ್ಮ ದುಡ್ಡು ನಮಗೆ ಕೊಡ್ತಾರೆ. ಆಮೇಲೆ ಈಗ ಒಂದು ಹೊಲ ಏನಾರು ನಾವು ಏನಾರು ಕೊಡ್ತಾ ಇದೀವಿ ಅಂತ ಇದೀವಿ ಅಂದರೆ ಮೊದಲು 10,000-15,000 ರೂಪಾಯಿದಾಗ ರಿಜಿಸ್ಟ್ರೇಷನ್ ಮಾಡ್ಸಿರ್ತೀವಿ. ಈಗ 50,000-60,000 ರೂಪಾಯಿ ರಿಜಿಸ್ಟ್ರೇಷನ್ ಆಗಿ ಎಲ್ಲ ತೆರಿಗೆ ಜಾಸ್ತಿ ಮಾಡಿದ್ದಾರೆ. ಒಂದು ಕಾರಿಂದ ಯಾವುದೋ ಒಂದು ಮತ್ತೆ ನಮ್ಮ ಬೈಕ್ಗಳ ನಂಬರ್ ಪ್ಲೇಟ್ ಒಂದು 1,000 ಕೋಟಿ ಹೊಡಿ ಹಿಂಗೆಲ್ಲ. ಈಗ 10 ವರ್ಷ ಅವರಿಗೆ ಅಧಿಕಾರ ಸಿಕ್ಕೋದಿಲ್ಲ, ಈಗ ಅವಕಾಶ ಸಿಕ್ಕತ್ತೆ. ಇಂಥವೆಲ್ಲ ಮಾಡಿ ಎಷ್ಟು ತಿನ್ಬೇಕೋ ಅಷ್ಟು ತಿಂತಾ ಇದ್ದಾರೆ. ಮೋದಿ 1 ರೂಪಾಯಿನೂ ಕರೆಕ್ಟ್ ಇಲ್ಲ ಅಂತ ಪುಣ್ಯಾತ್ಮ ಕರ್ಕೊಂಡು ನಾವು ಏನು ಮಾಡ್ತೇವೆ ರೀ? ಎಷ್ಟೊಂದು ಜನ ಹೇಳ್ತಿದ್ದಾರೆ ಹೀಗೆ ಕ್ವಶನ್ ಕೇಳುವಾಗ, ಮೋದಿ ಏನು ಮಾಡಿಲ್ಲ, ಬರೀ ಅವರು ಹಿಂದುತ್ವ ಅಂತ ಮಾತಾಡ್ತಾರೆ, ಸಾಲ ಎಲ್ಲ ಜಾಸ್ತಿ ಮಾಡಿದ್ದಾರೆ 10 ವರ್ಷದಲ್ಲಿ ಅಂತೇಳಿ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮರೇ, ಈಗ ಮಾಡಿರೋ ಸಾಧನೆಗಳು ದಿವಸ ಟಿ ವಿಯಲ್ಲಿ ಪೇಪರ್ನಲ್ಲಿ ಪ್ರತಿಯೊಂದು ದಿವಸನೂ ನೋಡ್ತಾ ಇದ್ವಿ. ಅವರಿಗೆ ಈಗ ನಮಗೇನಾಗುತ್ತೆ ಅಂದರೆ ನಮಗೆ ಆಪೋಸಿಟ್ ಆಗಲಿಲ್ಲ ಕಾಂಗ್ರೆಸ್ನವ್ರು ಆ ಥರ ಮಾತಾಡ್ತಾರೆ. ಅವ್ರ ಕೆಲಸ ಅಭಿವೃದ್ಧಿಗಳು ನೋಡಿದರೆ ಅವ್ರು ಯಾರೋ ಒಬ್ಬರು ಹುಡುಗರು ಮಾತಾಡಬಾರ್ದು, ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಹಂಗಾಗಿ ಅವರಿಗೆ ಆಗಬಾರಲ್ಲ, ಅವ್ರು ನಮಗೆ ಕಾಂಗ್ರೆಸ್ ಲೀಡರ್ ಮುಖ್ಯ ಅಂತಂದೇಳಿ ಅವ್ರು ವಿರೋಧ ಮಾಡೋರು ಆ ಥರ ಮಾತಾಡ್ತಾರೆ. ನೀವು ಸಾಧನೆ ನೋಡಿದರೆ ಒಬ್ಬರು ಮಾತಾಡೋಂಗಿಲ್ಲ. ಯುವಕರಿಗೆಲ್ಲ ಒಳ್ಳೆ ಕೆಲಸಗಳು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಯುವಕರು ಇವತ್ತು ಎಲ್ಲಿ ಯಾರು ಕೇಳಿದ್ರು ಮೋದಿ ಅಂತ. ಸ್ಟೂಡೆಂಟ್ಗಳಾಗಲಿ ಭಾಳ ಯುವಕರಲ್ಲಿ ಬಹಳ ಆಸಕ್ತಿ ಇದೆ ಮೋದಿ ಅವ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಒಂದಷ್ಟು ಜನ ಹೀಗೆ ಕ್ವಶನ್ ಕೇಳುವಾಗ ಹೇಳಿದ್ರು, ಅಭಿವೃದ್ಧಿ ಮಾಡಬೇಕು, ಸಾಲ ತಂದು ಮಾಡಬೇಕು, ಮತ್ತೆ ತೀರಿಸ್ತಾರೋ ಮೋದಿ ಎಷ್ಟು ಸಾಲ ತೀರ್ಸ್ತಾರೆ ಅಂತ ಗೊತ್ತೈತೆ ಅವ್ರಿಗೂ. ಕಾಂಗ್ರೆಸ್ನಾಗೆ ಅಭಿವೃದ್ಧಿ ಮಾಡೋದ್ರಿಂದ ಸಾಲ ಬೇಕಾಗಿರ್ತದೆ, ಫಂಡ್ ಇರಲ್ಲ, ಸಾಲ ತಂದಿರ್ತಾರೆ, ಅದನ್ನ ತೀರಿಸಿದ್ದಾರೆ. ಬೇರೆ ಬೇರೆ ದೇಶಗಳು ಸಾಲ ತೀರಿಸಿದ್ದಾರೆ, ಅಭಿವೃದ್ಧಿ ಮಾಡ್ತಿದ್ದಾರೆ.